ಎಲ್ಲರಿಗೂ ಜನನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ ಬದನೆಕಾಯಿ ಮಸಾಲ ಬಜ್ಜಿ ಮತ್ತು ಹೀರೆಕಾಯಿ ಬೋಂಡಾನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನಾನು ಕಡಲೆಬೇಳೆ ಹಿಟ್ಟನ್ನು ಈ ಥರ ಸಣಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ಅಜ್ವಾನನ ಹಾಕ್ತಿದ್ದೀನಿ ರೀ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ. ಇವಾಗ ನಾನು ಸ್ವಲ್ಪ ಇಲ್ಲಿ ಖಾರದ ಪುಡಿನ ಹಾಕ್ತಿದ್ದೀನಿ ರೀ. ಇವಾಗ ನಾನು ಸ್ವಲ್ಪ ಇದಕ್ಕೆ ಅಡುಗೆ ಸೋಡಾನು ಕೂಡ ಸೇರಿಸ್ತೀನಿ ರೀ. ಒಂದು ಸ್ವಲ್ಪ ಅಡುಗೆ ಸೋಡಾ ಸೇರಿಸಿದ ಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಅದನ್ನು ಕೂಡ ಸೇರಿಸ್ತೀನಿ ರೀ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತೀನಿ ರೀ. ತೀರೆ ತೆಳಗೂ ಅಲ್ಲ, ತೀರೆ ದಪ್ಪಗೂ ಅಲ್ಲ. ನಾವು ಮಿರ್ಚಿ ಮಾಡ್ತೇವಲ್ಲ ರೀ, ಬಜ್ಜಿ ಮಾಡ್ತೇವಲ್ಲ, ಬಜ್ಜಿಗೆ ಯಾವ ಥರ ಕಲಿಸ್ಕೊತೇವಲ್ಲ ಆ ಥರ ನಾವು ಅದನ್ನ ಹಿಟ್ಟನ್ನು ಕಲಿಸ್ಕೋಬೇಕು ರೀ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ರೀ. ಇಷ್ಟಿದ್ರೆ ಸಾಕು ರೀ. ಇವಾಗ ನಾವು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡೋಣ ರೀ. ಇಲ್ಲಿ ನಾನು 6 ಬದನೆಕಾಯಿನ ತೊಗೊಂಡಿದ್ದೀನಿ ರೀ, ಚಿಕ್ಕ ಚಿಕ್ಕದಾಗಿದ್ದು. ಈ ಥರ ನಾವು ಎಣ್ಗಾಯಿ ಯಾವ ಥರ ಕಟ್ ಮಾಡಿ ಇಟ್ಕೊತೇವಲ್ಲ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ತೊಳೆದು. ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಮಸಾಲೆ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡು ಅಷ್ಟೊಂದು ಮಿಕ್ಸ್ ಮಾಡ್ಕೊತೀನಿ ರೀ. ಇದನ್ನೆಲ್ಲ ಮಿಕ್ಸ್ ಇಟ್ಕೊತೀನಿ ರೀ ನಾನು. ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ ಒಂದು ಕಡಾಯಿ ಒಳಗೆ. ಇವಾಗ ನಾನು ಬದನೆಕಾಯಿನ ಮೊದಲು ಈ ಥರ ಎಣ್ಣೆ ಒಳಗೆ ಕರ್ಕೋತೀನಿ ರೀ. ಎಣ್ಣೆ ಒಳಗೆ ಬದನೆಕಾಯಿ ಬಿಟ್ಕೊಂಡು ಸ್ವಲ್ಪ ಅದು ಮೆತ್ತಗಾಗೋವರೆಗೂ ನಾವು ಅದನ್ನ ಈ ಥರ ನಾವು ಅದನ್ನ ಕೈ ಹಿಡ್ಕೊತ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಅದನ್ನ ಹಿಂಗೆ ಎಣ್ಣೆ ಒಳಗೆ ಕರ್ಕೋಬೇಕು ರೀ. ಈಗ ನೋಡಿರಿ ಅವೆಲ್ಲ ಬಾಯಿ ಬಿಡಾಕಂತವು, ಅಂದ್ರೆ ಎಣ್ಣೆ ಒಳಗೆಲ್ಲ ಹೊಕ್ಕೊಂಡು ಅದು ಎಣ್ಣೆ ಎಲ್ಲ ಅದ್ರೊಳಗೆ ಹೋಗಿ ಅವು ಮೆತ್ತಗೆ ಹಾಕೋತಾವೆ ರೀ. ಇವಾಗ ನಾವು ನೋಡ್ಕೊಂಡು ಅದನ್ನ ಈ ಥರ ಆದಮೇಲೆ ನಾವು ಅದನ್ನ ತೊಗೊಂಡು ಇಟ್ಕೋಬೇಕು ರೀ. ಇಲ್ಲಿ ನಾನು ಹೀರೆಕಾಯಿ ಕೂಡ ದುಂಡಿಗೆ ಹೆಚ್ಚಿಟ್ಕೊಂಡಿದ್ದೀನಿ ರೀ, ಗಾಲಿ ಹಂಗೆ. ಈ ಥರ ಇಲ್ಲಿ ನಾನು ಹಿಟ್ಟಿಗೆ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇವಾಗ ನಾವು ಬದನೆಕಾಯಿನ ಒಂದು ಪ್ಲೇಟಿಗೆ ಹಾಕೋದು ತೆಗಿತೀನಿ ಅಷ್ಟು ನಿದ್ದೆ. ನೋಡಿರಿ ಈ ಥರ ಅದು ಬೆಂದತ್ರಿ. ಈ ಥರ ಬೆಂದಿರ್ಬೇಕು ರೀ ಇದು. ಇವಾಗ ನಾನೇನು ಮಸಾಲೆ, ಖಾರದ ಪುಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾವು ಎಣ್ಣೆಗಾಯಿ ಯಾವ ಥರ ತುಂಬ್ತೇವಲ್ಲ ಪೇಸ್ಟನ್ನು, ಆ ಥರ ಇಲ್ಲಿ ನಾವು ಅದನ್ನ ತುಂಬ್ಕೋಬೇಕ್ರಿ. ಇವಾಗ ನಾನಿಲ್ಲಿ ಎಲ್ಲ ಬದನೆಕಾಯಿಯು ಕೂಡ ಹಿಂಗೆ ಆ ಪೌಡರ್ನ ತುಂಬ್ಕೊಂಡೀನಿ ರೀ. ಇವಾಗ ನಾನು ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕಿ ಈ ಥರ ಕಲಸಿಟ್ಕೊಂಡಿದ್ದೀನಿ ರೀ. ಇವಾಗ ಆ ಬದನೆಕಾಯಿನ ಈ ಥರ ನಾವು ಹಿಟ್ಟಿನಲ್ಲಿ ಈ ಥರ ಕೈ ಆಡಿಸಿ ಈ ಥರ ನಾವು ಅದನ್ನ ಎಣ್ಣೆಗೆ ಹಾಕ್ಬೇಕ್ರಿ. ಇವಾಗ ನೋಡಿರಿ ಸೇಮ್ ಮಿರ್ಚಿ ಮಾಡ್ತೇವಲ್ಲ ಆ ಥರ. ಇವಾಗ ನಾವು ನೋಡಿರಿ ಒಂದು ಸೈಡೇ ಬೆಂದತ್ರಿ, ಹಿಂಗೆ ತಿರುಗಿ ಹಾಕೋತಿದ್ದೀನಿ ರೀ. ನಾವೇನು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೇವಲ್ಲ ಅದೇ ಥರ, ಆದರೆ ತುಂಬ ಟೇಸ್ಟಿಯಾಗಿರ್ತವೆ ರೀ. ಯಾಕಂದರೆ ನಾವು ಅದಕ್ಕೆ ಮಸಾಲಿನ ತುಂಬ್ಕೊಂಡಿರ್ತೇವಲ್ಲ, ತುಂಬ ರುಚಿಯಾಗಿರ್ತವೆ ರೀ. ಇವಾಗ ನೋಡಿರಿ ಈಗ ನಾನು ಒಂದು ಪ್ಲೇಟ್ಗೆ ಅದನ್ನ ತಗೋತೀನಿ ರೀ. ಬೆಂದತ್ತೀಗ ಎರಡು ಸೈಡ್ ಬಜ್ಜಿ ಬೆಂದತ್ರಿ, ಬದನೆಕಾಯಿ ಬಜ್ಜಿ. ಇವಾಗ ನಾನಿಲ್ಲಿ ಪ್ಲೇಟಿಗೆ ಹಾಕ್ಕೋತೀನಿ ನೋಡಿರಿ.
ಎಷ್ಟು ಚೆಂದ ಬಂದವಂತ. ಇವಾಗ ನಾನು ಹೀರೆಕಾಯಿನ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅವನು ಕೂಡ ಅದೇ ಹಿಟ್ಟಿನೊಳಗೆ ಕಲಿಸ್ಕೊಂಡು ಈ ಥರ ಬೋಂಡ ಮಾಡಾಕೊಂತೀನಿ ರೀ. ಈ ಥರ ನಾವು ಹೀರೆಕಾಯಿನ ಹೆಚ್ಚಿಟ್ಕೊಂಡಿದ್ನಿ ರೀ, ಅದನ್ನು ಅದೇ ಹಿಟ್ಟೊಳಗೆ ಹಿಂಗೆ ಎತ್ಕೊಂಡು ಎಣ್ಣೆ ಒಳಗೆ ಬಿಡ್ಬೇಕು ರೀ. ನೋಡಿರಿ ಎಷ್ಟು ಚಂದ ಉಬ್ಬಿ ಬರ ಅಂತವಂತ ಬೋಂಡ. ಇವಾಗ ತಿರು ಹಾಕೊಂಡ್ರಿ, ಒಂದು ಸೈಡ್ ಬೆಂದವ್ರಿ ಅವು. ನೋಡಿರಿ ಮಕ್ಳಂತೂ ಭಾಳ ಇಷ್ಟಪಡ್ತಾವ್ರಿ ಇವನ್ನ. ಹಸಿಮೆಣ್ಸಿನ್ಕಾಯಿ ತಿನ್ನಲಾರ್ದವ್ರು ಈ ಥರ ಹೀರೆಕಾಯಿ ಬಜ್ಜಿನ ತಿನ್ಬೋದು ರೀ, ಹೀರೆಕಾಯಿ ಬೋಂಡನ ತಿನ್ಬೋದು ರೀ. ನೀವು ಮಾಡಿ ನೋಡಿರಿ, ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿರಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.